ರೈತರು ಎಷ್ಟೇ ಕಣ್ಣೀರಿಟ್ರೂ ಕ್ಯಾರೆ ಅಂತಿಲ್ಲ. ಮೇಲಿಂದ ಮೇಲೆ ಪ್ರತಿಭಟನೆ ಮಾಡಿದ್ರೂ ಪರಿಹಾರ ಸಿಗ್ತಿಲ್ಲ. ಬೆಳೆಗಳು ನೆಲ ಕಚ್ಚೋದಕ್ಕೆ ಶುರುವಾದ್ರೂ ಯೂರಿಯಾ ಗೊಬ್ಬರ ಮಾತ್ರ ರೈತರಿಗೆ ಸಿಗ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಸರಿಯಾಗಿ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯವೇ ಹೊರತು ಕೇಂದ್ರ ಸರ್ಕಾರದಲ್ಲ. ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ. ಇಂಥ ದುಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದಿದ್ದಾಯ್ತು. ಚಳಿ, ಗಾಳಿ, ಮಳೆಯಲ್ಲಿ ನಡುಗಿದ್ದಾಯ್ತು. ಊರೂರಲ್ಲೂ ಪ್ರತಿಭಟನೆ ಮಾಡಿದ್ದೂ ಆಯ್ತು. ಆದ್ರೆ ಯೂರಿಯಾ ಗೊಬ್ಬರ ಮಾತ್ರ ಸಿಕ್ತಿಲ್ಲ. ಹೀಗಾಗಿ ಊಟ ನಿದ್ದೆ ಬಿಟ್ಟು ಗೊಬ್ಬರದ ಅಂಗಡಿ ಮುಂದೆಯೇ ಕಾಯುವುದಕ್ಕೆ ಶುರು ಮಾಡಿದ್ದಾರೆ. ಯಾವ ಟೈಮ್ಗೆ ಗೊಬ್ಬರದ ಲೋಡ್ ಬರುತ್ತೋ, ಯಾವ ಟೈಮ್ಗೆ ಗೊಬ್ಬರ ಕೊಡ್ತಾರೋ ಅಂತ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಗೊಬ್ಬರದ ಅಂಗಡಿ ಮುಂದೆ ರಾತ್ರಿ ಮಲಗುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಕೊಪ್ಪಳದ ಅನ್ನದಾತರು ಯೂರಿಯಾಗಾಗಿ ರಾತ್ರಿ ಹಗಲು ಪರದಾಡುತ್ತಿದ್ದಾರೆ. 15 ದಿನದಿಂದ ಯೂರಿಯಾ ಸಿಗದೆ ಕಂಗಾಲಾಗಿದ್ದು, ಮುದ್ದಾಬಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ರಾತ್ರಿ ಇಡೀ ಮಲಗಿದ್ದಾರೆ. ಊರಿಗೋದ್ರೆ ಬರೋದು ಲೇಟ್ ಆಗುತ್ತೆ, ಅಷ್ಟೊತ್ತಿಗಾಗಲೇ ನೂರಾರು ಜನ ಕ್ಯೂ ನಿಂತಿರ್ತಾರೆ ಅಂತ ಸೊಸೈಟಿ ಮುಂದೆಯೇ ಮಲಗಿ ಬೆಳ್ಳಂಬೆಳಿಗ್ಗೆ ಕ್ಯೂ ನಿಲ್ತಿದ್ದಾರೆ. ರೈತರು ಏನೇ ಪರದಾಟ ಮಾಡಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರು ಗೊಬ್ಬರ ಮಾತ್ರ ಸಿಗೋ ಹಾಗೆ ಕಾಣ್ತಿಲ್ಲ. ಬೆಳೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಿರೋದ್ರಿಂದ ಚಿತ್ರದುರ್ಗದ ಅನ್ನದಾತರು ಸಿಡಿದೆದ್ದಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರು ಕಣ್ಣೀರಿಡುತ್ತಿದ್ದಾರೆ. ಯೂರಿಯಾ ಗೊಬ್ಬರ ಇಲ್ಲದೆ ಬೆಳೆಗಳೆಲ್ಲ ನೆಲಕ್ಕಚ್ಚೋ ಪರಿಸ್ಥಿತಿಗೆ ಬಂದಿದ್ದು, ಗಂಡ್ಮಕ್ಕಳು ಹೆಣ್ಮಕ್ಕಳು ಅನ್ನದೇ ಗೊಬ್ಬರಕ್ಕಾಗಿ ಸಾಲುಗಟ್ಟಿ ನಿಲ್ತಿದ್ದಾರೆ. ಹಾವೇರಿಯಲ್ಲೂ ಯೂರಿಯಾ ಕೂಗು ಜೋರಾಗಿದೆ. ರಸಗೊಬ್ಬರಕ್ಕಾಗಿ ಮಾಜಿ ಕೃಷಿ ಸಚಿವ ಬಿಸಿ ಪಾಟೀಲ್ ನೇತೃತ್ವದಲ್ಲಿ ನೂರಾರು ರೈತರು ಡಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಇಡೀ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಕಿಡಿಕಾರಿದ್ರು. ರಸಗೊಬ್ಬರಗಳ ಅಭಾವ ಕಾಣ್ತಾ ಇದೆ. ಇದಕ್ಕೆ ನೇರ ಕಾರಣ ಇವತ್ತು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಪರಿಸ್ಥಿತಿ ನಿಭಾಯಿಸದೆ ಇವತ್ತು ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ಆಗ್ತಾ ಇದೆ. ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರುವಂಥ ವ್ಯವಸ್ಥೆ ನಡೆದಿದೆ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು ಎಲ್ಲ ಕಡೆಗೆ ಯೂರಿಯಾ ಗೊಬ್ಬರ ಅಭಾವ ಕಂಡು ಬರ್ತಾ ಇದೆ. ಯೂರಿಯಾ ಅಸ್ತ್ರ ಮಾಡಿಕೊಂಡಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಿದ್ದಾರೆ. ತುಮಕೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ರೆ ಬಿಜೆಪಿ ನಾಯಕರಿಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ. ಕೂಡಲೇ ಗೊಬ್ಬರ ಕೊಡಿಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ನಾವೀಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರವನ್ನು ದೂರ್ತಾರೆ ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ. ಹೇಳ್ತಾರೆ ಮುಖ್ಯಮಂತ್ರಿಗಳು, ಮಳೆ ಜಾಸ್ತಿಯಾಗಿ ರಾಜ್ಯದಲ್ಲಿ ಇವತ್ತು ಬಿತ್ತನೆ ಜಾಸ್ತಿ ಆಗಿದೆ, ಹಾಗಾಗಿ ರಸಗೊಬ್ಬರ ಬೇಡಿಕೆ ಜಾಸ್ತಿ ಆಗಿದೆ ಅಂತೇಳಿ ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಮಾಡ್ತಿದ್ರಲ್ಲ ಸಿದ್ದರಾಮಯ್ಯನವರೇ. ಒಟ್ನಲ್ಲಿ ಗೊಬ್ಬರದ ಗುದ್ದಾಟ ದಿನೇ ದಿನೇ ಜೋರಾಗ್ತಿದ್ದು, ರೈತರ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ರಾಜ್ಯ ನಾಯಕರು ರಾಜಕೀಯ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಹೊರತು ರೈತರ ಸಮಸ್ಯೆ ಕೇಳ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.